ಹಂಸರಾಜ್ ಭಾರದ್ವಾಜ್ ಒಬ್ಬ ರಾಜಕಾರಣಿಯ ಗವರ್ನರ್. ಅವನು ರಾಜಕಾರಣಿ ಗವರ್ನರ್ ಆಗಿ ವರ್ತಿಸಿದ. ಏಕವಚನದಲ್ಲೇ ಮಾಜಿ ರಾಜ್ಯಪಾಲರ ವಿರುದ್ಧ ಬೊಮ್ಮಾಯಿ ಈ ರೀತಿಯಾದಂತ ಒಂದು ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಂಸರಾಜ್ ಭಾರದ್ವಾಜ್ ರಾಜಕಾರಣ ಬಿಟ್ರೆ ಬೇರೇನು ಮಾಡಲಿಲ್ಲ. ಆಗ ಕಾಂಗ್ರೆಸ್ನವರು ದಿನ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು. ಅವತ್ತು ರಾಜ್ಯಪಾಲರ ಭಾಷೆ, ರಾಜ್ಯಪಾಲರ ನಿರ್ಧಾರ ಇವರಿಗೆ ಬೇಕಾಗಿತ್ತು. ಈಗ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ವಿರೋಧ ವಿಚಾರಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಏಕವಚನದಲ್ಲೇ ಮಾತನಾಡೋ ಮುಖಾಂತರವಾಗಿ ನೋಡಿ, ರಾಜ್ಯಪಾಲರ ಭಾಷೆ, ನಿರ್ಧಾರ ಎಲ್ಲ ಅವತ್ತು ಕಾಂಗ್ರೆಸ್ನವ್ರಿಗೆ ಬೇಕಾಗಿತ್ತು. ಅಂದ್ರೆ ಕಾಂಗ್ರೆಸ್ನವ್ರು ಹೇಳ್ದಂಗೆ ಆ ರಾಜ್ಯಪಾಲರು ಕೇಳ್ತಾ ಇದ್ರು ಅನ್ನೋದನ್ನ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ. ಬಟ್ ಈಗ ಇವ್ರ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಇವರಿಗೆ ರಾಜ್ಯಪಾಲರು ಬೇಡವಾಗಿದ್ದಾರೆ ಅಂತ ಹೇಳಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಈ ಹಿಂದೆ ಇಲ್ಲಿ ರಾಜ್ಯಪಾಲರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಆ ರಾಜ್ಯಪಾಲರ ವಿರುದ್ಧ ಏಕವಚನದಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಅವತ್ತು ಅವ್ರು ಏನೇನು ಮಾಡ್ತಾ ಇದ್ರು ಅವಾಗ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾ ಇರಲಿಲ್ಲ. ಆ ಥರದೊಂದು ನಡವಳಿಕೆ ಅಥವಾ ಆ ಥರದೊಂದು ನಿರ್ಧಾರ ಕಾಂಗ್ರೆಸ್ನವ್ರಿಗೆ ಓಕೆ ಅಂತ ಅನಿಸ್ತಿತ್ತು. ಕಾರಣ ಅವತ್ತು ಕಾಂಗ್ರೆಸ್ನವ್ರು ಹೇಳ್ದಂಗೆ ಕೇಳ್ತಾ ಇದ್ರು ಅನ್ನುವಂಥ ಅರ್ಥದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಇವತ್ತು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದೆ. ಈ ರಾಜ್ಯಪಾಲರ ವಿರುದ್ಧ ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ, ಗೆಲ್ಹೋಟ್ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಅವ್ರು ಮಾಡಿದ್ದೇನು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜಕೀಯ ಈಗ ನಾನು ಒಂದೇ ಒಂದು ಪ್ರಶ್ನೆ, ಹಂಸರಾಜ್ ಭಾರದ್ವಾಜ್ ಅತ್ಯಂತ ರಾಜಕಾರಣಿಯ ಒಬ್ಬ ಗವರ್ನರ್. ಅವ ರಾಜಕಾರಣ ಬಿಟ್ಟರೆ ಏನೂ ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಂಗೆ ನಡ್ಕೊತು? ಅವತ್ತು ರಾಜ್ಯಪಾಲರ ಭಾಷೆ, ರಾಜ್ಯಪಾಲರ ನಿರ್ಧಾರ ಎಲ್ಲವೂ ಕೂಡ ಇವ್ರಿಗೆ ಬೇಕಾಗಿತ್ತು. ಯಾಕಂದರೆ ವಿರೋಧ ಪಕ್ಷದಲ್ಲಿದ್ದರು. ಈಗ ಅದೇ ಪರಿಸ್ಥಿತಿ ಅವ್ರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾಡುವಂಥದ್ದು ಎಷ್ಟು ನೈತಿಕ ಪ್ರಶ್ನೆ? ಇದು ಸಂವಿಧಾನ, ರಾಜ್ಯಾಂಗದ ಪ್ರಶ್ನೆ ಇದೆ. ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು. ಹೀಗಾಗಿ ಆ ಸ್ಥಾನ ಭಾಳ ಮುಖ್ಯವಾಗಿರುವಂಥದ್ದು ಸಂವಿಧಾನದಲ್ಲಿ. ಅದಕ್ಕೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ. ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ, ಸರ್ಕಾರ ಕೂಡ ಗೌರವ ಸಿಗ್ತದೆ. ಇಲ್ಲದೇ ಇದ್ದರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗೇನು ಲಾಭ ಆಗೋದು. ಈಗ